ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರೋ ಹಾಗೆ ನಾವಿವತ್ತು ಹೊರಟಿರುವಂಥ ಒಂದು ವಿಶಿಷ್ಟವಾಗಿರುವಂಥ ಜಾಗ ಮತ್ತಿಗೋಡು ಆನೆ ಕ್ಯಾಂಪ್ಗೆ. ಹಾಗಾದರೆ ನಮ್ಮ ಜರ್ನಿ ಇವತ್ತು ಹೇಗಿರುತ್ತೆ, ನಿಮಗೆಲ್ಲ ದಾರಿಲಿ ಹೋಗ್ತಾ ಏನೆಲ್ಲ ತೋರಿಸ್ತಾ ಹೋಗ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ. ಹಾಗೆ ಇವತ್ತು ದಾರಿಲಿ ಹೋಗ್ತಾ ನಿಮಗೆ ಒಂದು ವಿಶೇಷವಾಗಿರುವಂಥ ಹೋಟೆಲ್ನ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ಇಂಟ್ರೆಸ್ಟ್ ಆಗಿತ್ತು. ಸೊ ಹಾಗಾಗಿ ನಿಮ್ಮೆಲ್ಲರ ಜೊತೆಲೂ ಈ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾವು ಈಗ ಒಂದು ಎಕ್ಸ್ಪ್ರೆಸ್ ವೇಯಲ್ಲಿ ಇದ್ದೀವಿ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಏನು ಬರುತ್ತೆ ಆ ಒಂದು ರೋಡ್ನಲ್ಲಿ ಇದ್ದೀವಿ. ಬೆಳಗ್ಗೆನೇ ಹೊರಟಿರೋ ಕಾರಣ ಎಷ್ಟು ಸೊಗಸಾಗಿದೆ ಒಂದು ವಾತಾವರಣ ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಮಂಜೆಲ್ಲ ಬೀಳ್ತಾ ಇತ್ತು. ಹಾಗೆ ಅದರೊಟ್ಟಿಗೆ ನಮಗೆ ಮದ್ದೂರಿಗೆ ರೀಚ್ ಆಗ್ತಾ ಮದ್ದೂರು ಟಿಫಾನೆಸ್ ಬಂದೇ ಬಿಡ್ತು. ಈ ಒಂದು ಮದ್ದೂರು ಟಿಫಾನೆಸ್ ಎಸ್ಟಾಬ್ಲಿಷ್ ಆಗಿರುವಂಥದ್ದು 1970ನಲ್ಲಿ. ಮೊದಲನೇದಾಗಿ ಸ್ಟಾರ್ಟ್ ಆದಾಗ ವೆಜಿಟೇರಿಯನ್ ರಿಫ್ರೆಶ್ಮೆಂಟ್ ರೂಮ್ VRR ಅಂತ ಸ್ಟಾರ್ಟ್ ಆಗಿದ್ದಂಥ ಈ ಒಂದು ಮದ್ದೂರು ಟಿಫಾನೆಸ್ ಬರ್ತಾ ಅಲ್ಲಿ ಸಿಗುವಂಥ ಫೇಮಸ್ ಆದ ತಿಂಡಿ ಮದ್ದೂರು ವಡೆಗೆ ಫೇಮಸ್ ಆಗಿಬಿಟ್ಟು ಮದ್ದೂರು ಟಿಫಾನೀಸ್ ಅಂತ ಬದಲಾಗ್ತಾ ಬಂತು. ಸೊ ಇಲ್ಲಿ ನಾವು ತೊಗೊಂಡಿರೋಂಥದ್ದು ಬಿಸಿಬೇಳೆಭಾತ್ ತೊಗೊಂಡಿದ್ವಿ, ಹಾಗೆ ಇಡ್ಲಿ ತೊಗೊಂಡಿದ್ವಿ. ಅದರ ಜೊತೆಯಲ್ಲೇ ನಾವು ಆಫ್ಕೋರ್ಸ್ ನಾವು ಇದಕ್ಕೆ ಮಿಸ್ ಮಾಡೋ ಹಾಗೆ ಇಲ್ಲ, ಮದ್ದೂರು ವಡೆ ಕೂಡ ತೊಗೊಂಡಿದ್ವಿ. ಈ ನಡುವೆ ಸ್ವಲ್ಪ ಚಿಕ್ಕದಾಗಿ ಆಗಿಬಿಟ್ಟಿದೆ ಆ ಒಂದು ಸೈಜ್ ಅಂತಲೇ ಹೇಳ್ಬಹುದು. ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಅದೇ ಟೇಸ್ಟ್ನ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ. ಸೊ ನಾವೆಲ್ಲರೂ ತಿಂಡಿ ತಿಂದ್ಕೊಂಡ್ಬಿಟ್ಟು ಮುಂದೆ ಜರ್ನಿನ ಎಂಜಾಯ್ ಮಾಡಿಕೊಂಡು ಹೊರಟಿದ್ದಾಯಿತು. ಹಾಗೆ ನಮ್ಮ ದಾರಿ ಸಾಗ್ತಾ ಇತ್ತು. ಮಧ್ಯದಲ್ಲಿ ವಿರಾಜಪೇಟೆಗೆ ಹೋಗುವಂಥ ಒಂದು ರೋಡ್ನಲ್ಲಿ ಈ ಲೆಫ್ಟ್ ಸೈಡಲ್ಲಿ ಈ ರೀತಿಯಾಗಿರುವಂಥ ಹಲಸಿನಣ್ಣು ಎಳ್ನೀರು ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ರು. ಬೆಳಗ್ಗೆನೇ ಹಲಸಿನಣ್ಣು ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗೆ ಅವರು ಹೆಚ್ಚುತ್ತಾ ಇರುವಂಥ ವಿಧಾನ ಆಗಲಿ, ಇಲ್ಲಿ ಇರುವಂಥ ಎಳ್ನೀರಾಗಲಿ ಅದನ್ನು ಬಿಟ್ಟು ಹೋಗುವಂಥ ಮನಸ್ಸೇ ಆಗಲಿಲ್ಲ. ಸೊ ಹಾಗಾಗಿ ಒಂದು ಪಿಟ್ ಸ್ಟಾಪ್ ತೊಗೊಂಡ್ಬಿಟ್ಟು ಎಳ್ನೀರು ಕುಡ್ಕೊಂಡು ಹಲಸಿನಣ್ಣ ಒಂದು ಪಾರ್ಸಲ್ನ ಮಾಡಿಸ್ಕೊಂಡ್ಬಿಟ್ಟು ಮುಂದೆ ನಾವು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ ಬರುವಂಥ ಒಂದು ರೋಡ್ನಲ್ಲೇ ನೋಡ್ತಾ ಇರ್ಬೋದು, ಫುಲ್ ಗ್ರೀನರಿ ಆಗಿರುತ್ತೆ ಮಧ್ಯದಲ್ಲಿ ರೋಡು. ನಾವು ಒಂದು ಯಾವುದಾದ್ರೂ ವಿಶೇಷವಾಗಿರುವಂಥ ಫೋಟೋಗ್ರಫಿಯಲ್ಲಿ ನೋಡಿರ್ತೀವಲ್ವ, ಆ ಕಡೆ ಈ ಕಡೆ ಫುಲ್ ಕಾಡು, ಮಧ್ಯದಲ್ಲಿ ರೋಡು ಹೇಗೆ ನೋಡಿರ್ತೀವೋ ಈ ಒಂದು ರೋಡ್ನಲ್ಲಿ ಹೋಗ್ಬೇಕಾದ್ರೂ ಕೂಡ ಅದೇ ರೀತಿಯಾಗಿರುವಂಥ ಸೊಗಸಾಗಿರುವಂಥ ಒಂದು ಎನ್ವಿರಾನ್ಮೆಂಟ್ನ ನಾವು ನೋಡಬಹುದು. ಸೊ ಸೂಪರ್ ಆಗಿರುತ್ತೆ ಇಲ್ಲಿ ಒಂದು ಹೋಗೋಂಥ ಜಾಗ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಹೋಗ್ತಾ ಇರೋವಂಥ ಜಾಗ ನಾನು ಆಲ್ರೆಡಿ ಹೇಳ್ದಾಗೆ ವಿಶಿಷ್ಟವಾಗಿರುವಂಥ ಜಾಗ ಅಂತಲೇ ಹೇಳ್ಬೋದು. ನಮ್ಮ ಮೈಸೂರಿನ ಹೆಮ್ಮೆ ಅಂಬಾರಿನ ಹೊರುವಂಥ ಒಂದು ಆನೆ ಏನಿದೆ ಅಭಿಮನ್ಯು, ಈ ಸತಿ ಹೊತ್ತಿರುವಂಥ ಅಭಿಮನ್ಯು ಏನಿದೆ ಈ ಒಂದು ಮತ್ತಿಗೋಡು ಆನೆ ಕ್ಯಾಂಪ್ನಲ್ಲಿ ಇರುವಂಥದ್ದು. ಸೊ ನೋಡ್ತಾ ಮತ್ತಿಗೋಡು ಸಾಕಾನೆ ಶಿಬಿರ ಬಂದೇ ಬಿಡ್ತು. ಇದು ಒಂದು ಟೈಮಿಂಗ್ಸ್ನಲ್ಲಿ ಇರುವಂಥದ್ದು 9ರಿಂದ 10ವರೆ, ಹಾಗೆ 4ರಿಂದ 5ವರೆ ತನಕ ಈ ಒಂದು ಶಿಬಿರ ಓಪನ್ ಆಗಿರುತ್ತೆ. ಹಾಗೆ ಈ ಒಂದು ಆನೆ ಕ್ಯಾಂಪಲ್ಲಿ ಫೀಸ್ ಇರುವಂಥದ್ದಿದೆ. ದೊಡ್ಡವರಿಗೆ 100 ರೂಪಾಯಿ ಇರುತ್ತೆ. ಹಾಗೆ ಚಿಕ್ಕ ಮಕ್ಕಳಾದರೆ 5 ವರ್ಷದ ಕೆಳಗಿಡವರಾದರೆ ಫ್ರೀ ಆಗಿರುತ್ತೆ. 5 ವರ್ಷದ ಮೇಲ್ಪಟ್ಟವರಿಗೆ 5ರಿಂದ 10 ವರ್ಷದ ತನಕನೂ 50 ರೂಪಾಯಿ ಫೀಸ್ನ ಇಲ್ಲಿ ಕಲೆಕ್ಟ್ ಮಾಡ್ಕೋತಾರೆ. ಬಟ್ ಇಲ್ಲಿ ಹೋಗಿ ನೋಡೋದು ವರ್ತ್ ಅಂತ ಅನಿಸುತ್ತಾ ಅಂತ ನನ್ನನ್ನು ಕೇಳೋದಾದರೆ ಹೌದು, ಖಂಡಿತವಾಗಿ ವರ್ತ್ ಅಂತ ಹೇಳಲೇಬೇಕು. ಯಾಕಂದರೆ ನಾವು ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಹೋದಾಗ ನಿಮಗೆ ಅಲ್ಲಿ ಸಿಗುವಂಥ ಆನೆಗಳಾಗಲಿ, ಅಲ್ಲಿ ನೋಡೋ ಅಂಥ ಒಂದು ದೃಶ್ಯಗಳಾಗಲಿ ಇನ್ನೆಲ್ಲೂ ಸಿಗೋದಿಲ್ಲ. ನಮ್ಮ ಮಕ್ಕಳಿಗೆ ಇಲ್ಲಿ ಸಿಗೋವಂಥ ಒಂದು ಆನೆ ಹತ್ತಿರದಿಂದ ನೋಡಿದಾಗ ಅವ್ರಿಗೂ ಒಂದು ಖುಷಿಯಾಗಿರೋವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ. ಆನೆಗಳನ್ನ ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀವಲ್ಲ ಅನ್ನೋದೊಂದು ಖುಷಿ ಆಗುತ್ತೆ. ಸೊ ಈ ಒಂದು ಆನೆ ಶಿಬಿರದಲ್ಲಿ ಸಾಕಷ್ಟು ಆನೆಗಳು ಇದೆ. ಅದರಲ್ಲೂ ಯಾವುದ್ಯಾವುದಪ್ಪ ಅಂತ ಅಂದರೆ ಮೊದಲನೇದಾಗಿ ನಾವು ಅಭಿಮನ್ಯುನ ನೋಡ್ಬೋದು. ಇಲ್ಲಿ ಅಭಿಮನ್ಯು ಈ ಸತಿ ದಸರಾ ಸಮಯದಲ್ಲಿ ಅಂಬಾರಿನ ಹೊತ್ತಂಥ ಒಂದು ಆನೆ.
ಅದ್ರ ಜೊತೆಯಲ್ಲಿ ನಮಗೆ ಇನ್ಸ್ಟಾಗ್ರಾಮ್ ತೆಗೆದಿದ ತಕ್ಷಣ ದಸರಾ ಟೈಮಲ್ಲಿ ಫೇಮಸ್ ಆಗಿರುವಂಥ ಒಂದು ಆನೆ ಅಂತಂದರೆ ಭೀಮಾ ಅಂತ ಕೂಗಿದ ತಕ್ಷಣ ಈ ಕಡೆ ತಿರುಗಿ ನೋಡುವಂಥ ಒಂದು ಆನೆ ಅದು. ಅಷ್ಟು ಫ್ರೆಂಡ್ಲಿಯಾಗಿ ಇರುತ್ತೆ, ಅಷ್ಟು ಚೆನ್ನಾಗಿರುವಂಥ ಒಂದು ದೊಡ್ಡ ಗಾತ್ರದ ಆನೆ ಅಂತಲೇ ಹೇಳಬಹುದು. ಸೊ ನೆಕ್ಸ್ಟ್ ಬರ್ತಾ ಹೋದರೆ ದ್ರೋಣ ಅಂತ ಒಂದು ಆನೆ ಇದೆ, ವರಲಕ್ಷ್ಮಿ ಅಂತ ಒಂದು ಆನೆ ಇದೆ, ಹಾಗೆ ಏಕಲವ್ಯ ಇದೆ, ಹಾಗೆ ರಾಮಯ್ಯ, ಭುವನೇಶ್ವರಿ ಅನ್ನೋ ಅಂಥ ಆನೆಗಳೆಲ್ಲ ಇಲ್ಲಿ ಸಾಕಿದ್ದಾರೆ. ಸೊ ಸುಮಾರು ಆನೆಗಳನ್ನ ಇಲ್ಲಿ ಸಾಕಿದ್ದಾರೆ ಅಂತಲೇ ಹೇಳಬಹುದು. ಇಲ್ಲಿ ನೋಡ್ತಾ ಬಂದರೆ ಸುಮಾರು ಆನೆಗಳಿವೆ. ಹಾಗೆ ಒಂದು ಆನೆ ಮಾತ್ರ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ. ಅದು ತುಂಬಾ ಹಳೆಯದಾಗಿರುವಂಥ ಆನೆ, ಅದಕ್ಕೆ ವಯಸ್ಸಾಗಿದೆ, ಹಾಗಾಗಿ ಇದ್ರಗಳ ಜೊತೆಯಲ್ಲಿ ಬಿಡೋದಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರೋವಂಥ ಒಂದು ಆನೆ ಇದೇ ಭೀಮಾ ಆನೆ. ಭೀಮಾ ಅಂದಿದ ತಕ್ಷಣ ತಿರುಗಿ ನೋಡೋವಂಥ ಆನೆ ಇದು. ಈ ಆನೆ ಅಂತೂ ಅಲ್ಲಿರೋವಂಥ ಟೈಮ್ನಲ್ಲೇ ತುಂಬ ತುಂಟಾಟ ಮಾಡ್ತಾ ಇತ್ತು. ಅಲ್ಲಿ ಒಂದು ಗ್ಲಾಸ್ ಬಾಟಲ್ ಬಿದ್ದಿತ್ತು, ಅದನ್ನು ಎತ್ಕೊಂಡು ಬಾಯಿಗೆ ಹಾಕೊಳ್ಳೋದಕ್ಕೆ ಹೋಗಿತ್ತು. ಸೊ ಅಲ್ಲಿ ಒಂದು ಪುಟ್ಟ ಮಕ್ಕಳನ್ನ ಹೇಗೆ ನೋಡ್ಕೋತಾರೆ ನಾವು ಎಲ್ಲ ಮನುಷ್ಯರು ಹೇಗೆ ನೋಡ್ಕೋತೀವಿ, ಅದೇ ರೀತಿಯಾಗಿ ಅಲ್ಲಿರೋವಂಥ ಮಾವುತರು ಕೂಡ ಈ ಒಂದು ಆನೆಗಳನ್ನ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೋತಾರೆ, ಹಾಗೆ ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದಕ್ಕೆ ಒಂದು ಏಟು ಹೊಡೆದುಬಿಟ್ಟು ಆ ಬಾಟಲ್ನ ಇಸ್ಕೊಂಡ್ರು ಆ ಮಾವುತರು. ಸೊ ತುಂಬಾ ಖುಷಿಯಾಗುತ್ತೆ ನೋಡ್ತಾ ಇದ್ದರೆ. ಹಾಗೆ ಈ ಒಂದು ಆನೆ ಏನಿದೆ ಇದು ಅಭಿಮನ್ಯು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಭಿಮನ್ಯು ಹಾಗೆ ಭೀಮಾ ಜೊತೆಯಾಗೇ ಇರ್ತಾರೆ. ಸೊ ಈ ಒಂದು ಭೀಮಾ ಆನೆಗೆ ದಂತ ಎಷ್ಟು ಚೂಪಾಗಿದೆ ಅಂತ ನೋಡ್ಬೋದು. ಸಖತ್ತಾಗಿ ಒಂದು ಖುಷಿಯಾಗಿ ನೋಡಿಕೊಂಡು ಬರ್ಬೋದು ಆನೆಗಳನ್ನೆಲ್ಲ. ಸೊ ಸುಮಾರು ಆನೆಗಳನ್ನ ಒಟ್ಟಿಗೆ ನೋಡಿದಾಗ ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ. ಸೊ ಅವರು ಕೂಡ ಎಂಜಾಯ್ ಮಾಡಿಕೊಂಡು ಒಂದೊಂದು ಆನೆಗಳನ್ನ ಹೆಸರುಗಳನ್ನ ಎಲ್ಲ ತಿಳ್ಕೊಂಡು ಅವರು ಕೂಡ ಒಂದು ನೆನಪಿಗೆ ಇಟ್ಕೊತಾರೆ ಅಂತಲೇ ಹೇಳಬಹುದು. ಸೊ ಸಖತ್ತಾಗಿತ್ತು ಈ ಒಂದು ಜರ್ನಿ ಅಂತಲೇ ಹೇಳಬಹುದು. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಒಂದು ಕೇರಳದ ಫೇಮಸ್ ಆಗಿರುವಂಥ ಟೆಂಪಲು, ಹಾಗೆ ಒಂದು ಸಖತ್ತಾಗಿರುವಂತಹ ಒಂದು ಫೋರ್ಟ್ ಇದೆ ಅಲ್ಲಿ. ಆ ಫೋರ್ಟನ್ನೆಲ್ಲ ನಾನು ನೆಕ್ಸ್ಟ್ ಬರೋವಂಥ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಹಾಗೆ 10:30 ಆಗ್ತಾ ಇದ್ದ ಹಾಗೇ ಅಲ್ಲಿರುವಂಥ ಒಂದು ಆನೆಗಳನ್ನೆಲ್ಲ ಅದರ ಒಂದು ಕ್ಯಾಂಪೇನ್ ಮಾಡಿರ್ತಾರೆ, ಅದಕ್ಕೆ ಅಂತ ಉಳ್ಕೊಳ್ಳೋದಕ್ಕೆ ಜಾಗ, ಅದೆಲ್ಲದಕ್ಕೂ ಕರ್ಕೊಂಡು ಹೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತು ಕೂಡ ಅಲ್ಲಿರುವಂಥ ಒಂದು ಸರೌಂಡಿಂಗಲ್ಲಿ ಇರಿಸೋದಿಲ್ಲ, ಯಾಕಂದರೆ ಟೈಮಿಂಗ್ಸ್ ಆದಮೇಲೆ ಅದಕ್ಕೆ ಬೇರೆ ಬೇರೆ ಆಗಿರುವಂಥ ಅದರದ ದಿನಚರಿಗಳೇ ಇರುತ್ತೆ. ಸೊ ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ ಮಾವುತರು. ಸೊ ಹಾಗಾಗಿ ಅಲ್ಲಿ ನಿಲ್ಲಿಸಿರುವಂಥ ಎಲ್ಲ ಆನೆಗಳನ್ನು ಕೂಡ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಒಂದು ಪುಟಾಣಿ ಆನೆ ಕೂಡ ಇತ್ತು, ಅದು ಮೈಸೂರಿನಲ್ಲಿ ಹುಟ್ಟಿರೋಂಥ ಒಂದು ಆನೆ ಅಂತ ಹೇಳ್ತಾರೆ. ಅಲ್ಲಿ ಒಂದು ನಾವು ಆಲ್ರೆಡಿ ನೋಡಿರೋ ಹಾಗೆ ನೀರಿನಲ್ಲೆಲ್ಲ ಚಿನ್ನಾಟ ಆಡ್ತಿರೋಂಥ ಒಂದು ಆನೆ ಮರಿಯೋದು. ಸೊ ಟೈಮ್ ಆಗಿದ ತಕ್ಷಣ ಈ ರೀತಿಯಾಗಿ ಎಲ್ಲ ಆನೆಗಳನ್ನು ಕೂಡ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಇದಿಷ್ಟು ಆಗಿತ್ತು ನಮ್ಮ ಇವತ್ತಿನ ಈ ಜರ್ನಿ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಒಂದು ಕೇರಳ ಜರ್ನಿನ ನೋಡ್ತಾ ಹೋಗ್ತೀರಾ. ಸೊ ಅದು ಕೂಡ ತುಂಬ ಎಕ್ಸೈಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಈ ವಿಡಿಯೋನ ಇಷ್ಟಪಟ್ಟಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ಸಖತ್ತಾಗಿರುವಂತಹ ವಿಡಿಯೋದೊಂದಿಗೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.